ಅನ್ನುವಂಥ ಪದ ಬರುತ್ತೆ. ಆದರೆ ನಿಜವಾದ ಲೇಖಕ ಏನ್ ಮಾಡ್ತಾನೆ ಅಂತಂದ್ರೆ ಈ ಗಂಡಸ್ತನ ಎನ್ನುವ ಪರಿಭಾಷೆಗೆ ವಿಮೋಚನೆ ಕೊಟ್ಟು ತಾಯ್ತನದ ಪರಿಭಾಷೆಗೆ ಬರ್ತಾನೆ. ಅವನು ನಿಜವಾದ ಲೇಖಕ, ಅವನು ನಿಜವಾದ ಸಾಹಿತಿ, ಅವನು ನಿಜವಾದ ಕಲಾಕಾರ. ಹಾಗಾಗಿ ಈ ಪರಿಭಾಷೆಯನ್ನೇ ಬದಲಾಯಿಸೋದು ಅಂದ್ರೆ ಪರಿಕಲ್ಪನೆಗಳನ್ನೇ ನಾವು ಬದಲಾಯಿಸಬೇಕು ಅಂತ. ಹಾಗೇನೆ ಒಂದು ಕಾಲ ಏನ್ ಮಾಡುತ್ತೆ, ಜಾತಿಗಳನ್ನು ನಿರ್ಮಾಣ ಮಾಡುತ್ತೆ, ವರ್ಣಗಳನ್ನು ನಿರ್ಮಾಣ ಮಾಡುತ್ತೆ, ವರ್ಗಗಳನ್ನು ನಿರ್ಮಾಣ ಮಾಡುತ್ತೆ, ಲಿಂಗ ತಾರತಮ್ಯವನ್ನು ನಿರ್ಮಾಣ ಮಾಡ್ತಾ ಇರುತ್ತೆ. ಇವೆಲ್ಲವೂ ಒಂದು ಕಾಲ ಕಟ್ಟಾಕಿರುತ್ತೆ ನಮಗೆ. ಈ ಜಾತಿಯವರು ಹೀಗೆ ಇರಬೇಕು, ಇಂಥವನು ಹುಟ್ಟಬೇಕು, ಇಂಥವನು ಹುಟ್ಟಬಾರದು, ಹೆಣ್ಣನ್ನು ಹೀಗೆ ನಡ್ಕೋಬೇಕು. ನೋಡಿ, ಯಾರಾದ್ರೂ ಹೊರಗಡೆ ಬಂದ್ರೆ ಹೆಣ್ಮಕ್ಳು ಹೊಸಿಲು ದಾಟಿದ ಹೆಣ್ಣು ಒಂದು ಬಿಟ್ಟಿತ್ತು. ಹೊಸಲು ದಾಟಲೇಬಾರದು, ಒಳಗಡೆನೆ ಇರಬೇಕು ಅಂತ. ಆದ್ರೆ ನಮ್ಗೆ ಶಿಕ್ಷಣ ಬರ್ತಾ ಬರ್ತಾ ಬದಲಾವಣೆಗಳಾಗ್ತಾ ಆಗ್ತಾ ಹೆಣ್ಣು ಸದ್ಯ ದುಡಿಯೋಕೆ ಹೋಗ್ಲಪ್ಪ ಅಂತ ಗಂಡಸರು ಒಳಗಡೆನೆ ಕುತ್ಕೊಳ್ಳೋ ಬಂದ್ಬಿಟ್ಟಿದೆ ಈ ಸಂದರ್ಭದ ಒಳಗಡೆ. ಅಂದ್ರೆ ಇಷ್ಟೆಲ್ಲ ಬದಲಾವಣೆಗಳಾಗ್ತಾ ಇದೆ. ಇಷ್ಟೆಲ್ಲ ಬದಲಾವಣೆಗಳಾದಾಗಲೂ ಸಹ ನಮ್ಮ ಪರಿಭಾಷೆ ಬದಲಾಗಿಲ್ಲ, ಪೂರ್ಣವಾಗಿ ನಮ್ಮ ಪರಿಕಲ್ಪನೆಗಳು ಬದಲಾಗಿಲ್ಲ. ಇಂಥದ್ದು ಆದ್ರಿಂದ ಮೂಲ ಎಲ್ಲಿದೆ ಇರೋದು ಅಂದ್ರೆ ನನಗನಿಸ್ದಾಗೆ ನಮ್ಮ ಸಾಮಾಜಿಕ ಸಂರಚನೆಯಲ್ಲಿರುವ ಅಪಾಯಕಾರಿ ನೆಲೆಗಳು ಏನಿವೆ ಅವುಗಳನ್ನ ಬದಲಾಯಿಸ್ತಕ್ಕಂತಹ ಒಂದು ಧೀಶಕ್ತಿಯನ್ನ, ಅಂಥದ್ದೊಂದು ಪ್ರತಿರೋಧಾತ್ಮಕವಾದ ಮನೋಧರ್ಮವನ್ನ ಸಾಂಸ್ಕೃತಿಕ ಕ್ಷೇತ್ರ ಇದೆಯಲ್ಲ ಅದು ಬಳಸ್ಕೊಳ್ಬೇಕಾಗಿದೆ. ಅದನ್ನ ಬಳಸ್ಕೊಂಡಾಗಲೇ ಸಾಧ್ಯ ಅಂತ. ಅವಾಗ ಯಾವಾಗ ಅಂದ್ರೆ ಕಾಲದೊಳಗಿದ್ದು ಕಾಲವನ್ನು ಮೀರ್ತಕ್ಕಂಥವನ್ನೇ ನಿಜವಾದ ಕವಿ. ಕಾಲದೊಳಗಡೆ ಇರಬೇಕು, ಯಾಕಂದ್ರೆ ಕಾಲವನ್ನು ಅರ್ಥ ಮಾಡ್ಕೋಬೇಕು ಅವನು. ನನ್ನ ಕಾಲದಲ್ಲಿ ಇದೆಲ್ಲ ಇದೆ ನೋಡಿ. ಒಂದು ಕಾಲದಲ್ಲಿ ಈಗ ಸತಿ ಪದ್ಧತಿ ಬಹಳ ಮುಖ್ಯವಾದ್ದು ಅಂತಿದ್ದು. ಗಂಡ ಸತ್ತಾಗ ಹೆಣ್ಣು ಮಕ್ಕಳಿಗೆ ಸಹಗಮನ ಮಾಡೋದಿದೆಯಲ್ಲ ಪವಿತ್ರವಾದ ಕಾರ್ಯ ಅಂತ ಅಂದ್ಕೊಂಡಿದ್ದವರು. ಬೆತ್ತಲೆ ಸೇವೆ ನಮ್ಮಾಚರಣೆಯಪ್ಪ ಅದು, ಅದರಿಂದ ಅನುಸರಿಸಬೇಕು ಅಂತ